ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ಮೊನ್ನೆ ತನಕ ನಾವೇನು ಮಾಡಿದ್ವಿ, 10th ಒಳಗಿರುವಂತಹ ಟ್ರಿಗ್ನೋಮೆಟ್ರಿಯಲ್ಲಿ ಈ ಫಿಫ್ತ್ ಒನ್ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ವಿ, ಇಷ್ಟು ಕ್ವಶನ್ಸನ್ನು ಏನು ಮಾಡಿದ್ವಿ ಸಾಲ್ವ್ ಮಾಡ್ಕೋತಾ ಹೋಗಿದ್ವಿ. ನೆಕ್ಸ್ಟ್ ಇವಾಗ ಇದ್ರ ಮುಂದಿನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋತಾ ಹೋಗುನು. ಇನ್ನೇನು ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ, 10th ಎಕ್ಸಾಮ್ ಆಲ್ರೆಡಿ ಫೈನಲ್ ಎಕ್ಸಾಮ್ ಬಂದು. ಸೊ ಎಲ್ಲರೂ ಏನು ಮಾಡಿರಿ, ತುಂಬ ಶ್ರದ್ಧೆಯಿಂದ ಏನು ಮಾಡಿರಿ ಓದ್ಕೊರಿ. ಸೊ ಇವಾಗ ಏನು ಮಾಡು, ಕ್ಲಾಸ್ ಸ್ಟಾರ್ಟ್ ಮಾಡು. ನೋಡಿರಿ, ಮೊನ್ನೆ ತನಕ ಏನು ಮಾಡಿದ್ವಿ, √1 + sin a ಡಿವೈಡೆಡ್ ಬೈ 1 - sin a = sec a + tan a. ಇದನ್ನೇನು ಮಾಡಿದ್ವಿ, ಈ ಎಲ್ ಎಚ್ ಎಸ್ಸನ್ನು ಈ ಆರ್ ಎಚ್ ಎಸ್ಗೆ ಏನು ಮಾಡಿದ್ವಿ, ಈಕ್ವಲ್ ಮಾಡಿದ್ವಿ. ನೆಕ್ಸ್ಟ್ ನೋಡಿರಿ, sin θ - 2 sin cube θ ಡಿವೈಡೆಡ್ ಬೈ 2 cos cube θ - cos θ = tan θ ಎಂದು ಸಾಧಿಸಿ ಅಂತ ಕೊಟ್ಟಾರೆ. ಸೊ ನೋಡಿರಿ, ಏನು ಮಾಡು, sin θ - 2 sin cube θ whole divided by 2 cos cube θ minus cos θ equal to tan θ. ಸೊ ಇದ್ರಾಗ ನೋಡ್ರಿ, ಇದು ಎಲ್ ಎಚ್ ಎಸ್, ಇದು ಆರ್ ಎಚ್ ಎಸ್. ಈ ಲೆಫ್ಟ್ ಹ್ಯಾಂಡ್ ಸೈಡನ್ನು ಏನು ಮಾಡಬೇಕಾಗೈತೆ, ನಾವು ಈ ರೈಟ್ ಹ್ಯಾಂಡ್ ಸೈಡಿಗೆ ಈಕ್ವಲ್ ಮಾಡಬೇಕಾಗೈತೆ. ಸೊ ಏನು ಮಾಡು, ಈ ಲೆಫ್ಟ್ ಹ್ಯಾಂಡ್ ಸೈಡನ್ನು ಬಿಡಿಸ್ಕೊತ ಹೋಗುನು. sin θ minus 2 sin cube θ divided by 2 cos cube θ minus cos θ. ಸೊ ಇಲ್ಲಿ ನೋಡ್ರಿ, ಈ sin θ minus 2 sin cube θ ಐತಿ. ಸೊ ಇಲ್ಲಿ sin θ ಐತಿ, ಇಲ್ಲಿ sin θ ಐತಿ. ಸೊ ಇದ್ರೊಳಗಿಂದ ಏನು ಮಾಡು, ನಾವು ಕಾಮನ್ ಏನಾಗುತ್ತೆ, sin θ ಆಗುತ್ತೆ. ಸೊ sin θವನ್ನು ಏನು ಮಾಡು, ಕಾಮನ್ ತಗೊಳ್ಳೋಣ, sin θ. ಸೊ sin θ ಕಾಮನ್ ತಗೊಳ್ಳೋಣ, ಬ್ರಕೆಟ್. ಈ sin θ ಜಾಗದಾಗ ಏನು ಬರುತ್ತಾ, 1 ಬರುತ್ತಾ, ಮೈನಸ್ ಇದೇನು ಬರುತ್ತಾ, 2 sin square θ, 2 sin square θ. ಯಾಕಂದರೆ ಏನು ಮಾಡೀವಿ, ಒಂದು sin θನ ಹೊರಗೆ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತಾ, ಒಂದೇ sin θ ಉಳಿಯುತ್ತಾ, 2 sin θ ಉಳಿಯುತ್ತಾ. ನೆಕ್ಸ್ಟ್ ನೋಡಿರಿ, ಇಲ್ಲಿ 2 cos cube θ ಮೈನಸ್ cos θ ಅಂತ ಐತಿ. ಇಲ್ಲಿ ನೋಡ್ರಿ, ಏನು ಮಾಡು, cos θವನ್ನು ಕಾಮನ್ ತಗೊಳ್ಳು, cos θ ಕಾಮನ್ ತಗೊಂಡ್ರೆ ಏನು ಉಳಿತು, 2 cos square θ ಮೈನಸ್ 1. ಸೊ ನೋಡಿರಿ, ಇಷ್ಟು ಏನಾಯ್ತು ನಮ್ಗೆ, ಇದನ್ನಾಯ್ತು. ಇದನ್ನೇನು ಮಾಡು, ಬಿಡಿಸಿ ಬರ್ಕೊಳ್ಳು. ನೆಕ್ಸ್ಟ್ ನೋಡಿರಿ, sin θ ಆ್ಯಸ್ ಇಟ್ ಈಸ್ ಬ್ರಕೆಟ್. ನೋಡಿರಿ, sin θ ಬ್ರಕೆಟ್ 1 ಐತಿ. ಸೊ ಏನಾಗುತ್ತೆ, sin square + cos square = ಏನಾಗುತ್ತೆ, 1 ಆಗುತ್ತೆ. ಸೊ ಇಲ್ಲೇನು ಮಾಡು, ಇಲ್ಲಿ ನೋಡಿರಿ, sin square θ + cos square θ = ಏನಂತ ಗೊತ್ತು ನಮ್ಗೆ, 1 ಅಂತ. ಸೊ 1 ಜಾಗದಾಗ ಏನು ಮಾಡಿ, ನಾವು ಇದನ್ನ ವ್ಯಾಲ್ಯೂವನ್ನು ಹಾಕೊಳ್ಳು, sin square θ + cos square θ ಮೈನಸ್ ಏನು ಬರುತ್ತೆ, 2 sin square θ, 2 sin square θ whole divided by ಮತ್ತೇನು ಮಾಡೋದು, ಕಾಮನ್ cos θ. ಸೊ ಸೆಂಟ್ರ್ ಒಳಗೆ ಏನು ಬರುತ್ತಾ, 2 cos square θ ಐತಿ. ಸೊ 2 cos square θ ಮೈನಸ್ 1 ಏನು ಬರುತ್ತೆ ಪ್ಲೇಸ್ ಒಳಗೆ, ನಾವು ಆ್ಯಸ್ ಇಟ್ ಈಸ್ ಏನು ಬರ್ಕೊಂಡ್ವಿ, sin square + cos square θ. ಸೊ ನೋಡಿರಿ, sin square θ + cos square θ. ಸೊ ನೆಕ್ಸ್ಟ್ ನೋಡಿರಿ, ಇಲ್ಲಿ ಸೊ ನೋಡ್ರಿ, ಇಲ್ಲಿ ಇದು +2 cos square θ ಐತಿ, ಇಲ್ಲಿ 2 sin square θ ಐತಿ. ಸೊ ಇದು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಏನು ಉಳಿಯುತ್ತೆ, sin θ ಇಂಟು ಬ್ರಕೆಟ್ sin square θ + cos square θ ಡಿವೈಡೆಡ್ ಬೈ ಇಲ್ಲೇನು ಉಳಿಯುತ್ತೆ ನೋಡ್ರಿ, ಸಾರಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ನೆಕ್ಸ್ಟ್ ಒಂದು ನೋಡಿರಿ, cos θ ಇಂಟು ಬ್ರಕೆಟ್ ಇಲ್ಲೇನಾಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ sin square θ ಮೈನಸ್ cos square θ. ಸೊ ಇವಾಗ ಇದು ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ ನೋಡಿರಿ, sin θ ಡಿವೈಡೆಡ್ ಬೈ cos θ. ಸೊ sin ಡಿವೈಡೆಡ್ ಬೈ cos ಅಂದರೆ tan θ. ಸೊ ಈಗ ನೋಡಿರಿ, ಎಲ್ ಎಚ್ ಎಸ್ tan θ, ಆರ್ ಎಚ್ ಎಸ್ ಏನೈತ್ರಿ, ಆರ್ ಎಚ್ ಎಸ್ಸು
ಟ್ಯಾನ್ ಥೀಟಾ. ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ನೋಡಿರಿ ಪ್ರಾಬ್ಲಮ್ ಎಷ್ಟು ಈಸಿ ಐತಿ. ನೆಕ್ಸ್ಟ್ ಒಂದು ನೋಡಿರಿ ಅದ್ರ ಮುಂದಿನ ಕ್ವಶನ್. ಸೊ ಸೈನ್ ಎ ಬ್ರಕೆಟ್ ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ. ಸೊ ನೋಡಿರಿ ನೆಕ್ಸ್ಟ್ ಒಂದು ಕ್ವಶನ್. ಸೈನ್ ಎ ಪ್ಲಸ್ ಕಾಸೆಕ್ ಎ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಏನು ಮಾಡ್ಯಾರ್ರಿ, ಎಲ್ ಎಚ್ ಎಸ್ ಅನ್ನು ಏನು ಮಾಡಬೇಕಾಗಿತ್ತು, ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡಬೇಕಾಗಿತ್ತು. ಸೊ ನೋಡಿರಿ ಕ್ವಶನನ್ನು ಏನು ಮಾಡೋಣ, ಸಾಲ್ವ್ ಮಾಡ್ಕೊತ ಹೋಗುನು. ಕ್ವಶನ್ ನಂಬರ್ 9. sin a plus cosec a whole square plus cos a sec a whole square equal to 7 plus tan square a plus cot square a. ಸೊ ನಾವು ಏನು ಮಾಡಬೇಕಾಗಿತ್ತು, ಈ ಎಲ್ ಎಚ್ ಎಸ್ಸನ್ನು ಇದು ಏನು ಮಾಡಬೇಕಾಗಿತ್ತು, ಈ ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡಬೇಕಾಗಿತ್ತು. ಸೊ ಇದು ಎಲ್ ಎಚ್ ಎಸ್, ಇದು ಎರಡು ಸೇರಿ ಎಲ್ ಎಚ್ ಎಸ್, ಇದು ಆರ್ ಎಚ್ ಎಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡನ್ನು ರೈಟ್ ಹ್ಯಾಂಡ್ ಸೈಡಿಗೆ ಏನು ಮಾಡಬೇಕಾಗೈತಿ, ಈಕ್ವಲ್ ಮಾಡಬೇಕಾಗೈತಿ. ಸೊ ಇಲ್ಲಿ ನೋಡಿರಿ ಎಲ್ ಎಚ್ ಎಸ್ ಫಸ್ಟ್ ಬರ್ಕೊಂಡ್ರಿ. ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನೋಡ್ರಿ ಸೈನ್ ಎ ಪ್ಲಸ್ ಕೋಸೆಕ್ ಎ ಹೋಲ್ ಸ್ಕ್ವೇರ್ ಐತಿ. ಸೊ ಇದೇನೈತಿ ಎ ಪ್ಲಸ್ ಬಿ, ಇದು ಎ ಪ್ಲಸ್ ಬಿ ಐತಿ. ಸೊ ಇದನ್ನೇನು ಮಾಡಬೇಕಾಗೈತಿ, ನಾವು ಬಿಡಿಸಿ ಬರ್ಕೊಳ್ಳು. ಸೊ ಇಲ್ಲಿ ನೋಡ್ರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಐತಿ ಪ್ಲಸ್ cos square a plus sec square a plus 2 into cos a into sec a. So ನೋಡ್ರಿ a square plus b square plus 2ab a plus b plus 2ab a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಈ ಥರ ಏನು ಮಾಡಿದ್ವಿ, ನಾವು ಈ ಎ ಪ್ಲಸ್ ಬಿ ಅನ್ನು ಏನು ಮಾಡಿದ್ವಿ, ಬಿಡಿಸಿ ಬರ್ಕೊಂಡ್ವಿ. ಸೊ ನೋಡ್ರಿ ನೆಕ್ಸ್ಟ್ ಸ್ಟೆಪ್ಪ, ಈಗ ನೋಡ್ರಿ ಎಲ್ಲ ಒಂದು ಕಡೆ ಏನು ಮಾಡು, ಸಪ್ರೇಟಾಗಿ ಬರ್ಕೊಳ್ಳು. ನೆಕ್ಸ್ಟ್ ಸ್ಟೆಪ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಕೋಸೆಕ್ ಸ್ಕ್ವೇರ್ ಎ plus sec square a plus 2 into sin a into cos a plus 2 into cos a into sec a. ಸೊ ನೋಡ್ರಿ ಈ ಥರ ಏನು ಮಾಡಿದ್ವಿ, ನಾವು ಸ್ಟೆಪ್ಪನ್ನು ಬರ್ಕೊಂಡ್ವಿ. ಇನ್ನು ನೋಡ್ರಿ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಐತಿ, ಇಲ್ಲಿ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಪ್ಲಸ್ 2 sin a ಇಂಟು ಪ್ಲಸ್ 2 cos a ಇಂಟು ಸೆಕ್ ಎ. ಸೊ ಈ ಥರ ನಾವು ಏನು ಮಾಡಿದ್ವಿ, ಬರ್ಕೊಂಡ್ವಿ. ಇನ್ನು ನೋಡಿರಿ ನೆಕ್ಸ್ಟ್ ಸ್ಟೆಪ್ಪ, ಇಲ್ಲಿ ನೋಡಿರಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಲ್ಲಿ ನಾವು ಬರ್ಕೊಂಡ್ವಿ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ ಟು 1. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಏನಾಗುತ್ತೆ, 1 ಆಗುತ್ತೆ. ಸೊ 1 ಪ್ಲಸ್ ನೋಡಿರಿ ನೆಕ್ಸ್ಟ್ ಏನೈತಿ, ಕೋಸೆಕ್ ಸ್ಕ್ವೇರ್ ಐತಿ. ಸೊ ಏನಾಗುತ್ತೆ, ಕೋಸೆಕ್ ಸ್ಕ್ವೇರ್ ಎ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ. ಅದೇ ಥರ ನೋಡ್ರಿ ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ನೋಡ್ರಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇದು ಯಾವುದ್ರದ್ದಾಗುತ್ತೆ, ಸೆಕ್ ಸ್ಕ್ವೇರ್ ಎದಾಗುತ್ತಾ. ನೋಡ್ರಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ. ನೆಕ್ಸ್ಟ್ ನೋಡ್ರಿ ಪ್ಲಸ್ ಇನ್ನೇನೈತ್ರಿ, ಕೋಸೆಕ್ ಸ್ಕ್ವೇರ್ ಐತಿ. ಸೊ ಕೋಸೆಕ್ ಸ್ಕ್ವೇರ್ ಇದು ಏನು ಬರಿಬೇಕು, ನಾವು ಕೋಸೆಕ್ ಸ್ಕ್ವೇರ್ ಇದು ಏನು ಬರ್ತೈತೆ ನೋಡ್ರಿ,
1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ. ಸೊ ಇಲ್ಲೇನು ಬರುತ್ತೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಐತಿ 2 ಇಂಟು ಸೈನ್ ಎ. ಕಾಸ್ ಏನು ಬರುತ್ತೆ ರೀ 1 ಬೈ ಸೈನ್ ಬರುತ್ತೆ. ಸೊ 1 ಬೈ ಸೈನ್ ಎ ಪ್ಲಸ್ 2 ಇಂಟು ಕಾಸ್ ಎ. ಇಲ್ಲಿ ನೋಡ್ರಿ ಇಂಟು ಐತಿ ಸೆಕೆ ಅಂದರೆ ಏನು ಬರುತ್ತೆ 1 ಬೈ ಕಾಸ್ ಎ ಬರುತ್ತೆ ಕಾಸ್ ಎ. ಸೊ ಈಗ ನೋಡ್ರಿ ಈ ಸೈನೆ ಕ್ಯಾನ್ಸಲ್, ಈ ಕಾಸೆ ಕ್ಯಾನ್ಸಲ್. ನೋಡ್ರಿ ಏನೇನು ಉಳಿತು 1 2 3 4 5 6 7. ಸೊ ಎಷ್ಟಾಯ್ತು ರೀ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ನಾವೇನು ಮಾಡಿದ್ವಿ ನಂಬರ್ಗಳನ್ನೇ ಎಲ್ಲ ಒಂದು ಕಡೆ ಏನು ಮಾಡಿದ್ವಿ ಕೌಂಟ್ ಮಾಡಿದ್ವಿ. ಸೊ ಎಷ್ಟು ಬತ್ತು 7 ಬತ್ತು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ಇವಾಗ ನೋಡ್ರಿ ಇದು ಎಲ್ ಎಚ್ ಎಸ್ ರೀ, ಇದು ಆರ್ ಎಚ್ ಎಸ್ ಏನೈತೆ ರೀ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ಇವಾಗ ನೋಡ್ರಿ ಏನಾಯಿತು ಎಲ್ ಎಚ್ ಎಸ್ ಏನೈತೆ ರೀ ಆರ್ ಎಚ್ ಎಸ್ಸಿಗೆ ಈಕ್ವಲ್ ಆಯಿತು. ಸೊ ಎಷ್ಟು ಈಸಿ ಪ್ರಾಬ್ಲಮ್ ಐತೆ ನೋಡ್ರಿ ಇದು. ಸೊ ನೋಡ್ರಿ ಈಗ ಏನಾಯಿತು ಈ ಎಲ್ ಎಚ್ ಎಸ್ ಅನ್ನು ನಾವು ಏನು ಮಾಡಿದ್ವಿ ಆರ್ ಎಚ್ ಎಸ್ಗೆ ಈಕ್ವಲ್ ಮಾಡಿದ್ವಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, ಕೋಸೆಕ್ ಎ ಮೈನಸ್ ಸೈನ್ ಎ ಸೆಕ್ ಎ ಮೈನಸ್ ಕಾಸ್ ಎ ಈಕ್ವಲ್ ಟು 1 ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಸೊ ನಾವಿವಾಗ ಏನು ಮಾಡಬೇಕಾಗೈತಿ ಈ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನೋಡ್ರಿ ಸುಳುವು ಕೊಟ್ಟರ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ. ಸೊ ಏನು ಮಾಡಬೇಕಾಗೈತಿ ಈ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನು ಏನು ಮಾಡಬೇಕು ಎರಡನ್ನು ನಾವು ಸಪ್ರೇಟಾಗಿ ಏನು ಮಾಡಬೇಕು ಈಕ್ವಲೆನ್ಸ್ ಮಾಡಬೇಕಾಗೈತಿ. ಸೊ ನೋಡ್ರಿ ब्रैकेट कोसेक के माइनस साइन ए ब्रैकेट सेक ए माइनस कॉस ए ब्रैकेट कंप्लीट इक्वल टू 1 by tan ए प्लस cot ए. ಸೊ ನೋಡ್ರಿ ನಾವೇನು ಮಾಡಬೇಕು ಇದು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ನಾವು ಏನು ಮಾಡ್ತಿದ್ವಿ ಇಲ್ಲಿ ತನಕ ಈ ಎಲ್ ಎಚ್ ಎಸ್ಸನ್ನು ನಾವು ಏನು ಮಾಡ್ತಿದ್ವಿ ಜಸ್ಟ್ ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡ್ತಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡನ್ನು ರೈಟ್ ಹ್ಯಾಂಡ್ ಸೈಡಿಗೆ ಈಕ್ವಲ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನು ಮಾಡಬೇಕೈತಿ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡನ್ನೂ ಏನು ಮಾಡಬೇಕಾಗೈತಿ ಸಪ್ರೇಟಾಗಿ ನಾವು ಈಕ್ವಲ್ ಮಾಡಬೇಕಾಯ್ತು. ಸೊ ಫಸ್ಟ್ ಒಂದು ಏನು ಮಾಡೋಣ ಎಲ್ ಎಚ್ ಎಸ್ಸನ್ನು ಮಾಡ್ಕೊಳ್ಳು. ಸೊ ಎಲ್ ಎಚ್ ಎಸ್ ನೋಡ್ರಿ ಬ್ರಕೆಟ್ ಕೋಸೆಕ್ ಎ ಮೈನಸ್ ಸೈನ್ ಎ ಬ್ರಕೆಟ್ ಕಂಪ್ಲೀಟ್ ಬ್ರಕೆಟ್ ಸೆಕ್ ಎ ಮೈನಸ್ ಕಾಸ್ ಎ ಬ್ರಕೆಟ್ ಕಂಪ್ಲೀಟ್. ಸೊ ಇದನ್ನ ನಾವೇನು ಮಾಡಬೇಕಾಗೈತಿ ಎಲ್ ಎಚ್ ಎಸ್ಸನ್ನು ಈಕ್ವಲ್ ಮಾಡಬೇಕಾಗೈತಿ. ಸೊ ಕೋಸೆಕ್ ಎ ಏನು ಬರುತ್ತೆ ರೀ 1 by ಸೈನ್ ಬರುತ್ತೆ. ಸೊ 1 by ಸೈನ್ ಎ ಮೈನಸ್ ಸೈನ್ ಎ ಬ್ರಕೆಟ್ ಕಂಪ್ಲೀಟ್ ಮತ್ತು ನೆಕ್ಸ್ಟ್ ಬ್ರಕೆಟ್ ಇದೇನು ಬರುತ್ತೆ ನೋಡ್ರಿ 1 minus ಕಾಸ್ ಎ ಮೈನಸ್ ಕಾಸ್ ಎ. ಸೊ ಇವಾಗ ನೋಡ್ರಿ ಏನು ಬಂತು ನಮ್ಗೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇವಾಗ ಇಲ್ಲೇನಾಗುತ್ತೆ ಇಲ್ಲಿದು ಎಲ್ ಸಿ ಎಮ್ ಏನು ಬಂತು ಸೈನ್ ಎ ಬಂತು. ಇಲ್ಲಿ ನೋಡ್ರಿ ಇಲ್ಲೇನೂ ಇಲ್ಲ ಅಂದರೆ ಇಲ್ಲೇನಿರುತ್ತೆ 1 ಇರುತ್ತೆ. ಸೊ ಇಲ್ಲಿ ಏನಿಲ್ಲ 1 ಇರುತ್ತೆ. ಸೊ ಸೈನ್ ಎ ಇಂಟು 1 ಸೈನ್ ಎ. ಸೊ ಸೈನ್ ಎ ಎಲ್ ಸಿ ಎಮ್ ಆಗಿರೋದ್ರಿಂದ ಸೈನ್ ಎ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳು ಮ್ಯಾನ್. ಇಲ್ಲಿ ನೋಡ್ರಿ ಸೈನ್ ಎ ಕ್ಯಾನ್ಸಲ್ ಆಗಿ ಸೈನ್ ಎ ಇಂಟು 1 ಏನಾಗುತ್ತೆ 1 ಆಗುತ್ತೆ. ಸೊ 1 ಮೈನಸ್ ಇಲ್ಲಿ ಸೈನ್ ಎ ಇಂಟು ಸೈನ್ ಎ ಮಾಡಿದರೆ ಏನಾಗುತ್ತೆ ರೀ ಸೈನ್ ಸ್ಕ್ವೇರ್ ಎ ಬ್ರಕೆಟ್ ಕಂಪ್ಲೀಟ್. ನೆಕ್ಸ್ಟ್ ಬ್ರಕೆಟ್ ಇದು ನೋಡ್ರಿ ಆ್ಯಸ್ ಇಟ್ ಈಸ್ ಹಂಗೆ ಆಗುತ್ತೆ ಕಾಸ್ ಎ ಎಲ್ ಸಿ ಎಮ್ ಆಗುತ್ತೆ. ಇಲ್ಲಿ ಕಾಸೆ ಕ್ಯಾನ್ಸಲ್ ಆಗಿ 1 ಉಳಿಯುತ್ತಾ ಮೈನಸ್ ನೋಡ್ರಿ ವಿಲೋಮ ಗುಣಾಕಾರ ಮಾಡ್ತೀವಿ ನಾವು 1 ಇಂಟು 1 1 ಬರುತ್ತೆ ಕಾಸ್ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಬ್ರಕೆಟ್ ಕಂಪ್ಲೀಟ್. ಸೊ ಇವಾಗ ನೋಡ್ರಿ ಯಾವ ಥರ ಆಯಿತು ಅಂತ. ಈಗ ನೋಡ್ರಿ ಇಲ್ಲೇನಾಗುತ್ತೆ ಸೊ ನೋಡ್ರಿ ಇಲ್ಲಿ ನಮಗೇನಿತ್ತು ನಮ್ಗೆ ಗೊತ್ತು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಗೊತ್ತು.
ಸೊ ನಮ್ಗೆ ಇವಾಗ ಏನು ಬೇಕು ಇಲ್ಲಿ ನೋಡಿರಿ, ಕಾಸನ್ನು ಕಂಡುಹಿಡ್ಬೇಕಾರೆ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಏನು ಬರುತ್ತೆ, 1 ಆ್ಯಸ್ ಇಟ್ ಈಸ್ ಇರುತ್ತೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಅದೇ ಥರ ಸೈನ್ ಸ್ಕ್ವೇರ್ ಎ ಬೇಕಾದ್ರೆ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ನೋಡಿರಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ ರೀ, ಕಾಸ್ ಸ್ಕ್ವೇರ್ ಎ. ಸೊ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು, ಈಗ ನೋಡಿರಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ, ಸೈನ್ ಸ್ಕ್ವೇರ್ ಎ. ಸೊ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಇವಾಗ ನೋಡಿರಿ ಇಲ್ಲಿ ಏನಾಗುತ್ತಾ, ಈಗ ಈ ಕಾಸ್ ಐತಿ, ಇಲ್ಲಿ ಕಾಸ್ ಸ್ಕ್ವೇರ್ ಐತಿ. ಸೊ ಇದ್ರಾಗಿಂದು ಈ ಕಾಸ್ ಎ ಇಂಟು 1, ಇದು ಕಾಸ್ ಎ ಇಂಟು 1 ಕ್ಯಾನ್ಸಲ್ ಆಗಿ ಜಸ್ಟ್ ಏನು ಉಳಿಯುತ್ತಾ, 1 ಕಾಸ್ ಎ ಉಳಿಯುತ್ತಾ. ಇಲ್ಲಿ ನೋಡಿರಿ ಇಂಟು ಐತಿ ಆ್ಯಸ್ ಇಟ್ ಈಸ್, ಇಲ್ಲಿ ಸೈನ್ ಎ 1 ಕ್ಯಾನ್ಸಲ್ ಆಗಿ, ಇಲ್ಲಿ ಇದ್ರಾಗಿಂದು 1 ಕ್ಯಾನ್ಸಲ್ ಆಗಿ ಸೈನ್ ಎ ಉಳಿಯುತ್ತೆ. ಸೊ ಇವಾಗ ಏನೈತೆ ರೀ, ಎಲ್ ಎಚ್ ಎಸ್ ಕಾಸ್ ಎ ಇಂಟು ಸೈನ್ ಎ ಬರುತ್ತೆ. ಸೊ ನೆಕ್ಸ್ಟ್ ಆರ್ ಎಚ್ ಎಸ್ ರೀ, ಆರ್ ಎಚ್ ಎಸ್ ಈಕ್ವಲ್ ಟು, ಆರ್ ಎಚ್ ಎಸ್ ಏನೈತಿ 1 ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಸೊ ಇದನ್ನ ನಾವೇನು ಮಾಡಬೇಕಾಗೈತಿ, ಈಗೇನು ಎಲ್ ಎಚ್ ಎಸ್ ಬಂದೈತಲ್ಲ ಅದೇ ರೂಪಕ್ಕೆ ನಾವು ಏನು ಮಾಡಬೇಕಾಗೈತಿ, ಇದನ್ನ ತೊಗೊಂಬರ್ಬೇಕಾಗೈತಿ. ಸೊ ಇದನ್ನ ನಾವೇನು ಮಾಡ್ಕೊಂಡು ನೋಡಿರಿ, 1 ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಐತಿ. ಸೊ ಇದನ್ನ 1 ಡಿವೈಡೆಡ್ ಬೈ ಈ ಥರ ರೂಪದಾಗ ಬರ್ಕೊಂಡು 1 ಡಿವೈಡೆಡ್ ಟ್ಯಾನ್ ಎ ಅಂದರೆ ಏನು ಬರುತ್ತೆ ರೀ, ಸೈನ್ ಬೈ ಕಾಸ್ ಬರುತ್ತೆ. ಸೊ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ನೆಕ್ಸ್ಟ್ ನೋಡಿರಿ ಟ್ಯಾನಿನ ಉಲ್ಟಾ ಯಾವುದಿರುತ್ತೆ, ಕಾಟ್ ಇರುತ್ತೆ. ಸೊ ಕಾಸ್ ಎ ಮೇಲೆ ಹೋಗುತ್ತೆ ಡಿವೈಡೆಡ್ ಬೈ ಸೈನ್ ಎ. ಸೊ ಇವಾಗ ನೋಡಿರಿ ಇಲ್ಲಿ ಏನಾಯಿತು, ಕಾಸ್ ಎ ಇಲ್ಲಿ ಸೈನ್ ಎ ಐತಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಎಲ್ ಸಿ ಎಮ್ ಏನಾಯ್ತು ಇಲ್ಲಿ, ಕಾಸ್ ಎ ಇಂಟು ಸೈನ್ ಎ ಆಗುತ್ತೆ. ಸೊ ಕಾಸ್ ಎ ಇಂಟು ಸೈನ್ ಎ, ಇದು ಎಲ್ ಸಿ ಎಮ್ ಆಯಿತು. ಇದು 1 ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್, ಮೇಲೆ ನೋಡಿರಿ ಇಲ್ಲಿ ಕಾಸ್ ಎ ಇಂಟು ಸೈನ್ ಎ ಮಾಡಿದರೆ ಕಾಸ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿರಿ, ಸೈನ್ ಕ್ಯಾನ್ಸಲ್ ಆಗಿ ಜಸ್ಟ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ. ಸೊ ನಮಗೇನಾಯ್ತು ರೀ, ಈ ಥರ ಬಂತು. ಸೊ ಈ ಥರ ಬಂದಾಗ ನೋಡಿರಿ ಮತ್ತು ನೆಕ್ಸ್ಟ್ ಸ್ಟೆಪ್ 1 ಡಿವೈಡೆಡ್ ಬೈ, ಇಲ್ಲಿ ನೋಡಿರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಐತಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನಿತ್ತು ನೋಡಿರಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಸೊ ಮ್ಯಾಲೆ 1 ಬರುತ್ತೆ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ. ಸೊ ಕಾಸ್ ಎ ಇಂಟು ಸೈನ್ ಎ ಬಂತು ರೀ. ಇಲ್ಲಿ ನೋಡಿರಿ ನೆಕ್ಸ್ಟ್ ಈಗ ಯಾವ ಥರ ಬರ್ಕೊಳ್ಳು ಅಂದ್ರೆ 1 ಡಿವೈಡೆಡ್ ಬೈ, ಮೊದಲು ಯಾವ ಥರ ಐತಲ್ಲ ಆ ರೂಪದಾಗ ಬರ್ಕೊಳ್ಳು, 1 ಡಿವೈಡೆಡ್ ಬೈ 1 ಕಾಸ್ ಎ ಇಂಟು ಸೈನ್ ಎ. ಸೊ ಏನಾಯ್ತು ನಮ್ಗೆ ಈ ರೂಪಕ್ಕೆ ಬಂತು. ನೆಕ್ಸ್ಟ್ ಇದನ್ನ ಏನು ಮಾಡು, ನಾವು ಋತುಕ್ರಮ ರೂಪದೊಳಗೆ ಬರ್ಕೊಂಡು. ಸೊ 1 ಆ್ಯಸ್ ಇಟ್ ಈಸ್ ಇರುತ್ತಾ. ಈಗ ನೋಡಿರಿ 1 ಇಲ್ಲಿ ಐತಿ. ಸೊ ಈಗೇನು ಮಾಡು, ಈ 1ಅನ್ನು ಈ ಕಡೆ ತೊಗೊಂಬರೋಣ. ಸೊ 1 ಬೈ 1 ಇಂಟು ಕಾಸ್ ಎ ಇಂಟು ಸೈನ್ ಎ. ಸೊ ಈ 1 ಕ್ಯಾನ್ಸಲ್ ಜಸ್ಟ್ ಏನು ಉಳಿಯತ್ತೆ ರೀ, ಕಾಸ್ ಎ ಇಂಟು ಸೈನ್ ಎ. ಸೊ ಇದೇನು ಬತ್ರಿ ನೋಡಿರಿ, ಎಲ್ ಎಚ್ ಎಸ್ ಏನು ಬಂದಿತ್ತು, ಕಾಸ್ ಎ ಇಂಟು ಸೈನ್ ಎ ಬಂದಿತ್ತು. ಆರ್ ಎಚ್ ಎಸ್ಸು ಕಾಸ್ ಎ ಇಂಟು ಸೈನ್ ಎ. ಸೊ ಏನಾಯ್ತು ರೀ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇನ್ನು ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಒಂದು ಕ್ವಶನ್, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ. ಸೊ ನಾವೇನು ಮಾಡೋಣ, ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ನೋಡಿರಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬ್ರಾಕೆಟ್ ಐತ್ರಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ. ಸೊ ಇದು ಎಲ್ ಎಚ್ ಎಸ್, ಇದು ಆರ್ ಎಚ್ ಎಸ್. ನೋಡಿರಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಎರಡನ್ನೂ ಏನು ಮಾಡಬೇಕಾಗಿತ್ತು, ನಾವು ಟ್ಯಾನ್ ಸ್ಕ್ವೇರ್ ರೂಪಕ್ಕೆ ತರಬೇಕಾಗೈತಿ. ಸೊ ಫಸ್ಟ್ ಒನ್ ಏನು ಮಾಡೋಣ, ಎಲ್ ಎಚ್ ಎಸ್ಸನ್ನು ಬಿಡಿಸ್ಕೊಳ್ಳು. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ
ಸೊ ನೋಡಿರಿ ಡಿಫ್ರೆನ್ಸ್ ಏನೈತಿ ಇಲ್ಲಿ ಹೋಲ್ ಸ್ಕ್ವೇರ್ ಅಂತ ಸ್ಕ್ವೇರನ್ನು ಹೊರಗೆ ಕೊಟ್ಟರು, ಇಲ್ಲಿ ಏನು ಮಾಡ್ಯಾರ ಸ್ಕ್ವೇರನ್ನು ಒಳಗೆ ತೊಗೊಂಡಾರ. ಸೊ 1 + tan ಸ್ಕ್ವೇರ್ ಎ ನೋಡಿರಿ 1 + tan ಸ್ಕ್ವೇರ್ ಎ = sec ಸ್ಕ್ವೇರ್ ಎ, 1 + cot ಸ್ಕ್ವೇರ್ ಎ = cosec ಸ್ಕ್ವೇರ್ ಎ. ಸೊ ಇಲ್ಲಿ ನೋಡಿರಿ ಏನಾಗುತ್ತೆ 1 + tan ಸ್ಕ್ವೇರ್ ಎ = sec ಸ್ಕ್ವೇರ್ ಎ ಡಿವೈಡೆಡ್ ಬೈ cosec ಸ್ಕ್ವೇರ್ ಎ. ಸೊ ನೋಡಿರಿ ನಮಗೇನಾಯಿತು ಈ ರೂಪಕ್ಕೆ ಬಂತು. ನೆಕ್ಸ್ಟ್ ನೋಡಿರಿ ಇದನ್ನೇನು ಮಾಡಬೇಕು = sec ಸ್ಕ್ವೇರ್ ಎ ಇದೇನಾಗುತ್ತೆ ನೋಡಿರಿ ಸೆಕ್ ಏನು ಬರುತ್ತೆ 1 ಡಿವೈಡೆಡ್ ಬೈ ಕಾಸ್ ಬರುತ್ತೆ. ಸೊ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಓಲ್ ಡಿವೈಡೆಡ್ ಬೈ 1 ಬೈ ಕೊಸೆಕ್ಕಿನ ಉಲ್ಟಾ ಏನು ಬರುತ್ತೆ ಸೈನ್ ಬರುತ್ತೆ. ಸೊ ಸೈನ್ ಸ್ಕ್ವೇರ್ ಎ. ಸೊ ನೋಡಿರಿ ಏನಾಯಿತು ಈ ರೂಪಕ್ಕೆ ಬಂತು. ನೆಕ್ಸ್ಟ್ ನೋಡಿರಿ ಈ 1 ಬೈ ಕಾಸ್ ಸ್ಕ್ವೇರ್ ಎ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳು. ಇದು ನೋಡಿರಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಡಿವೈಡೆನ್ಸ್ ಯಾವ ರೂಪಕ್ಕೆ ಬರುತ್ತೆ ಮಲ್ಟಿಪ್ಲೈ ಬರುತ್ತೆ. ಸೊ ಮಲ್ಟಿಪ್ಲೈ ಆಗೋಣ ಡಿನಾಮಿನೇಟರ್ ಮೇಲೆ ಹೋಗುತ್ತೆ, ಡಿನಾಮಿನೇಟರ್ ಕೆಳಗೆ ಬರುತ್ತೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1. ಸೊ ಈ ಒನ್ ಕ್ಯಾನ್ಸಲ್ ಆಗುತ್ತೆ, ಜಸ್ಟ್ ಏನು ಉಳಿಯುತ್ತೆ ನೋಡಿರಿ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಸೊ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ ಸೈನ್ ಡಿವೈಡೆಡ್ ಬೈ ಕಾಸ್ ಅಂದರೆ ಟ್ಯಾನ್ ಸ್ಕ್ವೇರ್ ಎ. ಸೊ ಟ್ಯಾನ್ ಸ್ಕ್ವೇರ್ ಎ. ಸೊ ಇವಾಗ ಏನಾಯ್ತು ನೋಡಿರಿ ನಮ್ಗೆ LHS ಏನೈತೆ ರೀ ಟ್ಯಾನ್ ಸ್ಕ್ವೇರ್ ಎ ಬಂತು. ನೆಕ್ಸ್ಟ್ ನೋಡಿರಿ RHS 1 - tan a ಡಿವೈಡೆಡ್ ಬೈ 1 - cot a ಹೋಲ್ ಸ್ಕ್ವೇರ್. ಸೊ ನೋಡಿರಿ ಇಲ್ಲಿ ಏನು ಮಾಡ್ಯಾರ ಸ್ಕ್ವೇರ್ ಕೊಟ್ಟಾರ, ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಏನು ಮಾಡೈತಿ ಮೈನಸ್ ಐತಿ. ಸೊ ಇದನ್ನ ನಾವು ಯಾವ ಥರ ಬಿಡಿಸೋದು ಅಂಥೇಳಿ ನೋಡೋಣ್ರಿ. ಸೊ ನೋಡಿರಿ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳು ಮೈನಸ್ ಟ್ಯಾನ್ ಎದು ಏನು ಬರುತ್ತೆ ರೀ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಏನಾಯ್ತು ನೋಡಿರಿ ನಮ್ಗೆ ಇದೊಂದು ಆಯ್ತು ರೀ ಬ್ರಕೆಟ್ ಸ್ಕ್ವೇರ್ ಓಲ್ ಡಿವೈಡೆಡ್ ಬೈ ಇನ್ನೊಂದು ನೋಡಿರಿ 1 ಮೈನಸ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳು. ಕಾಟ್ ಏನು ಬರುತ್ತೆ ಟ್ಯಾನಿನ ಉಲ್ಟಾ ಬರುತ್ತೆ. ಸೊ ಕಾಸ್ ಎ ಮೇಲೆ ಬರುತ್ತೆ, ಸೈನ್ ಎ ಕೆಳಗೆ ಬರುತ್ತೆ. ಸೊ ಇದಕ್ಕೂ ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ ನೋಡಿರಿ ಇದ್ರನ್ನೇನು ಮಾಡೋಣ ಅಂದರೆ ಇಲ್ಲಿ ಏನು ಬರುತ್ತೆ ನೋಡಿರಿ ಇದ್ರದ್ದು LCM ಏನು ಬರುತ್ತೆ, ಇಲ್ಲಿ ಏನೂ ಇರಲಿಲ್ಲ ಅಂದರೆ ಇದ್ರ ಕೆಳಗೆ 1 ಇರುತ್ತೆ, ಇದ್ರ ಕೆಳಗೆ 1 ಇರುತ್ತೆ. ಸೊ ಏನೂ ಇರಲಿಲ್ಲ ಅಂದರೆ ಕಾಸ್ ಎ ಇದು LCM ಏನಾಗುತ್ತೆ ರೀ ಕಾಸ್ ಎ ಆಗುತ್ತೆ. ಸೊ ಕಾಸ್ ಎ LCM ಮ್ಯಾಲೆ ನೋಡಿರಿ ಏನು ಬರುತ್ತಂತ ಕಾಸ್ ಎ ಇಂಟು 1 ಕಾಸ್ ಎ ರೀ ಮೈನಸ್ ಇಲ್ಲಿ ನೋಡಿರಿ ಏನಾಗುತ್ತೆ ಇಲ್ಲಿ ಕಾಸ್ ಕ್ಯಾನ್ಸಲ್ ಆಗಿ ಜಸ್ಟ್ ಏನು ಉಳಿಯುತ್ತೆ ಸೈನ್ ಎ ಉಳಿಯುತ್ತೆ, ಸೈನ್ ಎ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ನೋಡಿರಿ ನೆಕ್ಸ್ಟ್ ಒನ್ ಏನಾಗುತ್ತೆ ಇಲ್ಲಿ ಇದ್ರದ್ದು ಏನು LCM ಬರುತ್ತೆ ಸೈನ್ ಎ ಬರುತ್ತೆ. ಸೊ ಸೈನ್ ಎ ಇಂಟು 1 ಸೈನ್ ಎ ಮೈನಸ್ ಇಲ್ಲಿ ನೋಡಿರಿ ಸೈನ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ಕಾಸ್ ಉಳಿಯುತ್ತೆ. ಸೊ ಕಾಸ್ ಎ ಹೋಲ್ ಸ್ಕ್ವೇರ್. ಸೊ ಏನಾಯ್ತು ನೋಡಿರಿ ನಮ್ಗೆ ಈ ಥರ ಏನಾಯಿತು ಬಂತು. ನೆಕ್ಸ್ಟ್ ನೋಡಿರಿ ನಾವು ಏನು ಮಾಡೋಣ ಇದನ್ನ ಕಾಮನಾಗಿ ಬರ್ಕೊಳ್ಳ್ರಿ. ಸೊ ನೋಡಿರಿ ನೆಕ್ಸ್ಟ್ ಇದನ್ನೇನು ಮಾಡೋಣ ನಾವು ಆ್ಯಸ್ ಇಟ್ ಈಸ್ ಬರ್ಕೊಳ್ಳು. ಇಲ್ಲಿ ನೋಡಿರಿ ಏನೈತಿದ ಕಾಸ್ ಎ ಇಲ್ಲಿ ನೋಡಿರಿ ಇಲ್ಲಿ ಕಾಸ್ ಇಲ್ಲಿ ಏನೈತೆ ರೀ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಐತಿ. ಸೊ ನೆಕ್ಸ್ಟ್ ನೋಡಿರಿ ಇಲ್ಲಿ ಏನೈತಲ್ಲ ಇದನ್ನ ಏನೋ ಇದು ಮಾಡ್ಕೊಂಡು ಸೈನ್ ಎನ್ನ ಈ ಕಡೆ ತೊಗೊಳ್ಳೋಣ. ಸೊ ಸೈನ್ ಎ ಈ ಕಡೆ ತೊಗೊಳ್ಳೋಣ ಮೈನಸ್ ಐತಿ. ಸೊ ಮೈನಸ್ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಇದನ್ನೇ ಮಲ್ಟಿಪ್ಲೈ ಡಿವೈಡೆನ್ಸ್ ಐತ್ರಿ. ಸೊ ಈ ಡಿವೈಡೆನ್ಸ್ ಇದ್ದಿದ್ದು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಮಲ್ಟಿಪ್ಲೈ ಇದು ನೋಡಿರಿ ಡಿನಾಮಿನೇಟರ್ ಏನಾಗುತ್ತೆ ಮೇಲೆ ಹೋಗುತ್ತೆ. ಸೊ ಸೈನ್ ಎ ಮೇಲೆ ಹೋಗುತ್ತೆ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ನೋಡಿರಿ ಇಲ್ಲೇನಾಗುತ್ತೆ ಹೋಲ್ ಸ್ಕ್ವೇರ್. ಸೊ ನೋಡಿರಿ ಹೋಲ್ ಸ್ಕ್ವೇರ್ ಐತಿ. ಸೊ ಹೋಲ್ ಸ್ಕ್ವೇರ ನೆಕ್ಸ್ಟ್ ನೋಡಿರಿ ಇಲ್ಲೇನಾಗುತ್ತೆ ಈ ಸೈನ್ ಎ ಕಾಸ್ ಎ ಕ್ಯಾನ್ಸಲ್ ಆಗ್ತೈತೆ. ಸೊ ಈ ಸೈನ್ ಎ ಈ ಕಾಸ್ ಎ ಕ್ಯಾನ್ಸಲ್ ಆದಾಗ ಜಸ್ಟ್ ಏನು ಉಳಿಯುತ್ತೆ ನೋಡಿರಿ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವೇರ. ಸೊ ಈ ಸ್ಕ್ವೇರನ್ನು ಏನು ಮಾಡೋಣ ಎರಡಕ್ಕೂ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ ನೋಡಿರಿ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ.
ಸೊ ಇವಾಗ ನೋಡಿರಿ ಇದು ಸೈನ್ ಡಿವೈಡೆಡ್ ಬೈ ಕಾಸ್ ಅಂದರೆ ಏನಾಗುತ್ತೆ ಟ್ಯಾನ್ ಆಗುತ್ತೆ. ಸೊ ಟ್ಯಾನ್ ಸ್ಕ್ವೇರ್ ಎ. ಸೊ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ. ನೋಡಿರಿ ಏನೇನೈತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ divided by 1 minus cot a whole square equal to tan square a. ಸೊ ನೋಡ್ರಿ ಇಲ್ಲೇನಾಯಿತು ಪೂರ್ತಿ ಎಲ್ ಎಚ್ ಎಸ್ ಈಕ್ವಲ್ ಟು ಏನಾಯ್ತು ರೀ ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡಿದ್ವಿ. ಸೊ ಇಲ್ಲಿಗೆ ಏನಾಯ್ತು ರೀ ಟ್ರಿಗ್ನೋಮೆಟ್ರಿಯಲ್ಲೇ ಬರುವಂತಹ ಎಲ್ಲ ಪ್ರಾಬ್ಲಮ್ಸನ್ನು ನಾವು ಏನು ಮಾಡಿದ್ವಿ ಸಾಲ್ವ್ ಮಾಡಿದ್ವಿ. ಇನ್ನು ನಿಮ್ಮ ಎಕ್ಸಾಮಿಗೆ ಜಾಸ್ತಿ ದಿನ ಇಲ್ಲರಿ, ನಮ್ಮ ಕೈಯಾಗ ಎಷ್ಟಾಗ್ತೈತಿ ಅಷ್ಟು ಹೆಲ್ಪ್ ನಾ ಮಾಡತ್ತೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.